ಏನ ಬಾಬು ನೋಡುತ್ತಿದ್ದೀಯಾ? ಭಾಷಣ್ ಮದುವೆ ಆದ್ರೆ ಜೀವನ ಸೆಟಲ್ ಆಗುತ್ತದ? ಕ್ಷಮಿಸಿ, ತೆಗೆದುಕೊಂಡು ನಮಗೆ ಬೇಕಾದ್ದನ್ನು ಕೊಡುತ್ತೀರಾ? ಇಷ್ಟೇನಾ? ಅಷ್ಟೇ, ಬನ್ನಿ. ಆದರೆ ಸರಿ. ಮೇಡಮ್, ನಿಧಾನವಾಗಿ ನಿಲ್ಲಿಸಿ ಮದುವೆ ಮಾಡುತ್ತೀರಾ? ಇಡೀ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಯಿತು. ಅಯ್ಯೋ, ಅದನ್ನು ನೋಡೋಣ. ಪ್ರಶಾಂತ್, ನಾನು ನೋಡುತ್ತಿರುವುದನ್ನು ನೀವು ನೋಡಿದ್ದೀರಾ? ಇದೀಗ ಬನ್ನಿ. ಓ, ನೀವು ಕಚೇರಿಯಲ್ಲಿ ಕೆಲಸ ಮಾಡುತ್ತೀರಿ? ಏನೋ ಕೆಲಸಕ್ಕಾಗಿ ಕರೆಯುತ್ತಿದೆ. ಪ್ರೇಮಿಗಳ ಆಲೋಚನೆ ಅಲ್ಲ. ನೀನು ಹೇಳಿದ್ದು ದಿನ ಸತ್ಯವಾಗಬಹುದು, ಆದರೆ ಇವತ್ತು ನಾಳೆ ಸತ್ಯವಾಗುತ್ತದೆ. ಅದನ್ನು ನೋಡೋಣ, ಗೊತ್ತಾಗುತ್ತಿದೆ. ಓ, ಅವನು ಬುದ್ಧಿವಂತನೆಂದು ಹೇಳುತ್ತಾನೆ. ಪ್ರಶಾಂತ್, ಆದರೆ ಸಂಘ ಈಗ ಒಪ್ಪುವುದಿಲ್ಲ. ಆದರೆ ನನ್ನಂತಹವನು ಮಾಡಿ ತೋರಿಸುತ್ತಾನೆ. ಓಕೆ, ನಾ ಬೈ. ಗುರುಗಳಿಗೆ ಆಸಕ್ತಿ ಮೂಡಿದೆ. ಮೇಡಮ್, ಬರ್ತೀವಿ. ಅದ್ಭುತ, ಇದರಲ್ಲಿ ಇದೆ ಮೇಡಮ್. ಏನಾದರೂ ಮಾತಾಡದೀಗ? ಏನೂ ಇಲ್ಲ ಮೇಡಮ್. ಹೋಗಿ ಕೆಲಸ ಮಾಡಿ. ಸರಿ ಮೇಡಮ್. ಅಲ್ಪ ವಿರಾಮ. ನನಗೆ ಮೇಡಮ್ ತುಂಬಾ ಇಷ್ಟ. ಕೇಂದ್ರ ಹೇಟ್ರಾ? ಹಾಂ ಸರ್. ಕಾಫಿ? ಹೌದು ಸರ್, ತುಂಬಾ ಕಾಫಿ. ಎಷ್ಟು ಬಾರಿ ಕುಡಿದಿದ್ದೇನೆ ರಾ. ಅಷ್ಟೇ, 5 ಕೊಟ್ಟರೂ ಕುಡಿಯುತ್ತಾರೆ, ಕಾಫಿ ಕೊಟ್ಟರೂ ಕುಡಿಯುತ್ತಾರೆ, ಎಲ್ಲೆಡೆ ನೋಡಿದರೂ ಕುಡಿಯುತ್ತಲೇ ಇರುತ್ತಾರೆ ಅಲ್ಲವೇ? ಅವಳು ಬಾರಿ ಕುಡಿದರೂ ಪರವಾಗಿಲ್ಲ, ಬಾರಿ ಕುಡಿದರೆ ಬಿದ್ದು ಹೋಗುತ್ತಾನೆ. ನಾನು ಸರ್. ಸರಿ ಸರಿ ಸರ್. ಅವನು ನಿನ್ನಿಗಿಂತ ತುಂಬಾ ಹೆಚ್ಚು ಬಾರಿ ಕುಡಿದಿದ್ದಾನೆ, ಲೆಕ್ಕ ಹಾಕಬೇಕು. ರಾಗ ವಿಭಿನ್ನವಾಗಿದೆ. ಕುಡಿಯುವಲ್ಲಿಯೂ ಕೂಡ ವಿಭಿನ್ನತೆ ಇದೆಯಾ? ನಾಳೆಯಿಂದ ನನ್ನ ತಾಕತ್ತು ತೋರಿಸುತ್ತೇನೆ. ಅದನ್ನು ನೋಡೋಣ. ಈ ಸಂದೇಶವನ್ನು ಫಾರ್ವರ್ಡ್ ಮಾಡಿ. ಹರಿಪ್ರಸಾದ್, ಹೊರಗೆ ಹೋಗೋಣ ಬಾ. ಸರಿ ಮೇಡಮ್. ನೀವು ನೋಡಿದ್ದೀರಾ? ಇದು ಕಟ್ಟಡ. ಹಾಯ್ ಪ್ರಸಾದ್, ನಿನಗೆ ಏನಾದರೂ ಬೇಕಾ? ಹಾಯ್, ಏನಾಗಿದೆ ಮೇಡಮ್? ಓಕೆ, ಅಮ್ಮನಿಗೆ ತೋರಿಸಿ ಸರಿ ಮಾಡ್ತೇನೆ. ಮೇಡಮ್. ಪ್ರಸಾದ್, ಮೇಡಮ್, ನಾನು ಸ್ನಾನ ಮಾಡುತ್ತೇನೆ. ಈ ನಡುವೆ ನಿಮಗೆ ಬೇಕಾದರೆ ನೋಡಿ. ಸರಿ ಮೇಡಮ್. ಇದರಿಂದ ಬೇಗನೆ ಕೆಲಸ ಮಾಡು. ಅಮ್ಮ, ಅದು ನಾವೇ. ಮೇಡಮ್, ಓ ದೇವರೇ, ಮೇಡಮ್, 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 ದೇವರೇ, ಮೇಡಮ್, ಮೇಡಮ್, ಮೇಡಮ್. ಓ ದೇವರೇ, 11. ನಿನಗೆ ನೋವಾಗುವುದಿಲ್ಲ. ನಮ್ಮ ಮೇಡಮ್, ಅಪ್ಪಪ್ಪ, ಮೇಡಮ್. ಪಾಡು. ಹೋದಳು. ಇಲ್ಲದಿದ್ದರೆ ತಾಯಿ ತಂದೆಗಳಿಗೆ ಕೇಳಿದಳು. ಪ್ರಸಾದ್, ನೀನು ಮಾಡಿದ ಕೆಲಸ ಚೆನ್ನಾಗಿದೆಯಾ? ನಾನು ಮಾಡಿದೆ ಮೇಡಮ್. ನೀವು ಏನು ಮಾಡಿದ್ದಿ? ಮೇಡಮ್, ಇದು ನಾವು ವಿಷಯಕ್ಕೆ. ಇದು ಸರ್. ಇದಕ್ಕೆ ಉತ್ತರ ಕೊಡಿ ಮೇಡಮ್. ದಿಲ್ಲಿ. ಮೇಲು ಕೋಪಗೊಳ್ಳಬೇಡ. ನೀನು ಏನು ಮಾಡಿದ ಗೊತ್ತಾ? ಈ ವಿಡಿಯೋ ಹೊರಗೆ ಹೋದ್ರೆ ಏನಾಗುತ್ತದೋ ಗೊತ್ತಾ? ನಿಮ್ಮ ಜೀವನ ಹಾಳಾಗುತ್ತದೆ. ಹೀಗೆ ಆಗದಂತೆ ಇರಬೇಕಾದರೆ ನಾನು ಹೇಳಿದಂತೆ ಮಾಡಬೇಕು. ಈಗ ಏನು ಹೇಳುತ್ತೀರಿ ಮೇಡಮ್? ಕೂಲ್ ಬಾಬು, ಪೂಲ್ ಹೇಳೆ. ನೀನು ಆಫೀಸ್ನಲ್ಲಿ ಡ್ಯೂಟಿ ಹೇಗೆ ಮಾಡುತ್ತೀಯೋ ಹಾಗೆಯೇ ಮನೆಯಲ್ಲಿ ಕೂಡ ಕೆಲಸ ಮಾಡಬೇಕು. ಮೇಡಮ್, ಅರ್ಥವಾಗುತ್ತಿಲ್ಲ. ಇದರಲ್ಲಿ ಅರ್ಥವಾಗದಿರುವುದಕ್ಕೆ ಏನು ಇದೆ? ಬೆಳಿಗ್ಗೆ ಸಾಮಾನ್ಯ ಆಸ್ಪತ್ರೆಗೆ ಕರೆದೊಯ್ಯಬೇಕು, ಅಡುಗೆ ಮಾಡಬೇಕು, ಕಾಲ್ ಒತ್ತಬೇಕು, ಎಲ್ಲ ಕೆಲಸಗಳನ್ನು ಮಾಡಬೇಕು.
ಹಾಗೆಯೇ ಕಚೇರಿಯಲ್ಲಿಯೂ ನೋಡಿಕೊಳ್ಳಬೇಕು. ಪ್ರೇಮದಿಂದ ನನ್ನೊಂದಿಗೆ ಆಟವಾಡಲು ಬಯಸಿದನು. ನನಗೆ ಹತ್ತಿರವಿರುವುದನ್ನು ನಾನು ಬದಲಾಯಿಸಿದೆ. ಏನು? ಅದು ಸಾಕಾಗುವುದಿಲ್ಲವೇ? ನಾಳೆ ಬೆಳಿಗ್ಗೆ ಕಚೇರಿಯಲ್ಲಿ ಭೇಟಿಯಾಗೋಣ. ಮೇಡಮ್ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಮೇಡಮ್. ಏನಾಯ್ತು ಮಾಮ? ನಾನು ಮೋಸ ಹೋಗಿದ್ದೇನೆ ಅಮ್ಮ. ಏನಾಯ್ತು? ನೀವು ಯಾಕೆ ಹಾಗೆ ಮಾಡುತ್ತಿದ್ದೀರಿ? ನೀನು ಸರಿಯಾಗಿದೆ. ಅತಿಯಾದ ಆಸೆಗೆ ಹೋಗಿ ತೊಂದರೆ ಅನುಭವಿಸಿದ್ದೇನೆ. ನಾನು ಖಚಿತವಾಗಿ ಹೇಳಲಾರೆ. ಮೇಡಮ್ 11 ಮೇಡಮ್. ತಾಯಿ ಮತ್ತು ಮಗಳು ಇಬ್ಬರೂ ಬಳಸಿಕೊಂಡಿದ್ದಾರೆ ಅಮ್ಮ. ನಾನು ನಿಮಗೆ ಹೇಳಬೇಕೇ? ಹಣವಿರುವವರನ್ನು ತಿರುಗಿಸಬೇಡ ಎಂದು ಹೇಳಬೇಕಾ? ನೀವು ಇಲ್ಲಿದ್ದೀರಿ. ಸಾಲಕ್ಕೆ ಹಾಕಲಾಗುವ ಹಣವೇ ಕಂಪನಿ. ಹಣ ಮಾಡ್ತೀನಿ, ಎಲ್ಲರಿಗೂ ಎಳೆಯುತ್ತೀನಿ. ಈಗ ಏನಾಯ್ತು? ನಮ್ಮ ಬಗ್ಗೆ ಏನು? ಅವರಿಗೆ ಬಾತ್ರೂಮ್ಗೆ ಕರೆದೊಯ್ಯಬೇಕು. ಸುಟ್ಟ ಕಾಲು ತಾನೇ ಬದಲಿಸಬೇಕು. ಟ್ಯಾಬ್ಲೆಟ್ ಮಾಡಬೇಕು. ಓ ದೇವರೇ! ಎಲ್ಲ ದೇವಾಲಯ ನಡೆದರೂ ಬರುವ ಮುಂಚೆ ಅಮ್ಮ. ಇಷ್ಟು ಮಾಡಿ ಮತ್ತೆ ಕಚೇರಿಯಲ್ಲಿ ಮಾಡಬೇಕು. ನೀನು ಹೇಳಿದ್ದು ಇದ್ದರೆ ಚೆನ್ನಾಗಿರುತ್ತಿತ್ತು ಅಮ್ಮ. ಆ ಪರಿಸ್ಥಿತಿಗಳು ಮುಗಿದಿವೆ. ಆಯ್ಕೆ ಮಾಡಿ ಹೇಳು. ಈಗಾದರೂ ಅರ್ಥವಾಯಿತಾ? ಅದಕ್ಕಾಗಿ ಅತಿಯಾದ ಆಸೆ ಬೇಡ. ಸರಿ, ಹೋಗಿ ಗೀತಾಗ್ರಾಫ್ಗೆ ಮುತ್ತು ಕೊಡು. ಸರಿ. ಪ್ರೇಮ ನಾನು ಇದರಲ್ಲಿ ಪ್ರೀತಿಯನ್ನು ನೋಡಿಲ್ಲ.